ಇವತ್ತು ಡೇಟ್ ಬಂದುಬಿಟ್ಟು ಜುಲೈ 30 ಮಂಗಳವಾರ ನಿಮಗೆ ಗೊತ್ತಿರೋ ಹಾಗೆ ಫಿನ್ ನಿಫ್ಟಿನಲ್ಲಿ ಎಕ್ಸ್ಪೈರಿ ಇರುತ್ತೆ. ನಾನು ಫಿನ್ ನಿಫ್ಟಿನಲ್ಲಿ ಎಕ್ಸ್ಪೈರಿ ಟ್ರೇಡ್ ತೊಗೊಂಡಿದ್ದೆ. ಅಟ್ ದ ಸೇಮ್ ಟೈಮ್ ನಿಫ್ಟಿನಲ್ಲೂ ಒಂದು ಟ್ರೇಡ್ ಇತ್ತು. ನಮಗೆ 5,000 ಚಿಲ್ಲರೆ ಪ್ರಾಫಿಟ್ ಆಗಿದೆ. ನೋಡಿ, ಈ ಎಂಟೈರ್ ವೀಡಿಯೋನ ನಾನು ಲೈವ್ ಆಗಿ ರೆಕಾರ್ಡ್ ಮಾಡಿದ್ದೀನಿ. ಯಾವಾಗ ಆರ್ಡ್ರನ್ನ ಎಕ್ಸಿಕ್ಯೂಟ್ ಮಾಡಿದ್ದೀನಿ, ನಾವು ಯಾವ ಥರ ಸ್ಟ್ರಾಟಜಿ ಮಾಡಿದ್ವಿ, ಏನಕ್ಕೆ ಮಾಡಿದ್ವಿ, ಅದನ್ನು ಕಂಪ್ಲೀಟಾಗಿ ಡಿಸ್ಕಸ್ ಮಾಡೋಣ. ಐ ಹೋಪ್ ಈ ವಿಡಿಯೋದಿಂದ ನಿಮಗೆ ಟ್ರೇಡಿಂಗಲ್ಲಿ ಹೆಲ್ಪ್ ಆಗ್ಬೋದು ಅಂದ್ಕೊತೀನಿ. ಲೆಟ್ಸ್ ವಾಚ್ ದ ವಿಡಿಯೋ. ನೋಡಿ, ಇದರಲ್ಲಿ 2 ಟ್ರೇಡ್ ಇದೆ. ಒಂದು ನಿಫ್ಟಿದು, ಇನ್ನೊಂದು ಫಿನ್ ನಿಫ್ಟಿದು. ನಾವೀಗ ಬರೀ ಫಿನ್ ನಿಫ್ಟಿ ಟ್ರೇಡ್ನ ಮಾತ್ರ ಡಿಸ್ಕಸ್ ಮಾಡೋಣ. ಏನಕ್ಕೆ ಅಂದರೆ ಇದು ನಿಫ್ಟಿ ಇದೆಯಲ್ಲ, ಇದನ್ನು ಎಕ್ಸ್ಪೈರಿ ತನಕ ಹೋಲ್ಡ್ ಮಾಡ್ಬೋದು. ಇಲ್ಲಾಂದರೆ ಲೈಕ್ ಐ ವಿಲ್ ಕಟ್ ಇಟ್ ಸಮ್ ಪಾಯಿಂಟ್ ಆಫ್ ಟೈಮ್. ಓಕೆ, ಸೊ ದಟ್ ಈಸ್ ಅ ಡಿಫ್ರೆಂಟ್ ಟ್ರೇಡ್. ನೋಡಿ, ಇಲ್ಲಿ ನಾನು ಫಿನ್ ನಿಫ್ಟಿನಲ್ಲಿ ಇದು ಬ್ರೋಕನ್ ವಿಂಗ್ ಬಟರ್ಫ್ಲೈ ಮಾಡಿದ್ದೀನಿ. ಸೊ ಕರೆಂಟ್ಲಿ ನನಗೆ 1000 ಚಿಲ್ಲರೆ ಪ್ರಾಫಿಟ್ ಆಗ್ತಾ ಇದೆ. ನೋಡಿ, ಈ ಟ್ರೇಡ್ ಬಂದುಬಿಟ್ಟು ಲೈಕ್ ಎ ಸ್ಲೈಟ್ಲಿ ಬುಲಿಶ್ ಟ್ರೇಡ್. ಅಂದರೆ ಮಾರ್ಕೆಟು ನನಗೆ ಮೇಲ್ಗಡೆ ಹೋದರೆ ಪ್ರಾಫಿಟ್ ಆಗುತ್ತೆ. ಸೊ ನಾನು ನಿಮಗೆ ಇದ್ರದ್ದು ಪೇ ಆಫ್ ಡಯಾಗ್ರಾಮ್ ಹೇಗಿದೆ ಅಂತ ತೋರಿಸ್ತೀನಿ. ನೋಡಿ, ಇದರದ್ದು ಪೇ ಆಫ್ ಡಯಾಗ್ರಾಮ್ ಬಂದುಬಿಟ್ಟು ಈ ಥರ ಇದೆ. ಓಕೆ, ನನಗೆ ಮಾರ್ಕೆಟ್ ಏನಾದ್ರು ಕೆಳಗಡೆ ಹೋದರೆ ಸಣ್ಣದಾಗಿ ಲಾಸ್ ಆಗುತ್ತೆ. ಈ ಲಾಸ್ ಯಾವಾಗ ಆಗುತ್ತೆ, ನನಗೆ 3 ಗಂಟೆ ಸುಮಾರಲ್ಲಿ ಆಗುತ್ತೆ. ಅಲ್ಲೇವರೆಗೂ ನನಗೆ ಇದರಲ್ಲಿ ಲಾಸ್ ಆಗಲ್ಲ. ಇದರಲ್ಲಿ ಮ್ಯಾಕ್ಸಿಮಮ್ ಪ್ರಾಫಿಟ್ ಬಂದುಬಿಟ್ಟು 28,000 ಇದೆ. ಹಾಗೆ ಮ್ಯಾಕ್ಸಿಮಮ್ ಲಾಸ್ ಬಂದುಬಿಟ್ಟು 11,000 ಇದೆ. ಸೊ ಈ 11,000 ಯಾವಾಗ ಆಗುತ್ತೆ, ಮಾರ್ಕೆಟ್ ಬಂದುಬಿಟ್ಟು 23,650 ಮೇಲೆ ಈ ಬೈಲೆಗ್ ಇದೆಯಲ್ಲ, 16 ಕ್ವಾಂಟಿಟಿ ಬೈ ಮಾಡಿದ್ದೀನಲ್ಲ, ಇದು 23,650 ಮೇಲೆ ಹೋಗಿ ಎಕ್ಸ್ಪೈರ್ ಆಗಬೇಕು. ಅದು 3 ಗಂಟೆ ಸಮಯದಲ್ಲಿ ಮಾತ್ರ ನನಗಾಗುತ್ತೆ. ಸೊ ಬಿಫೋರ್ ದಟ್ ಮಾರ್ಕೆಟ್ ಹ್ಯಾಸ್ ಟು ಗೋ ಥ್ರೂ ದಿಸ್. ಓಕೆ, ಹಾಗಾಗಿ ನಾನೇನಾದ್ರು ಮಾರ್ಕೆಟ್ ತುಂಬ ಫಾಸ್ಟಾಗಿ ಹೋಯಿತು ಅಂದರೆ ನಾವು ಇದನ್ನು ಯಾವ ಬೇಕಾದ್ರೂ ಕಟ್ ಮಾಡ್ತೀವಿ. ಓಕೆ, ಈಗ ಸಮಯ ಬಂದುಬಿಟ್ಟು 10:48 ಆಗಿದೆ. ಬಾಟಮ್ ಕಾರ್ನಲ್ಲಿ ನೋಡ್ಬೋದು, ನಮಗೆ ಹತ್ತತ್ರ 4,000 ತನಕ ಪ್ರಾಫಿಟ್ ಆಗ್ತಿದೆ. 3,800, 4,000 ತನಕ ಈಗ ಪ್ರಾಫಿಟ್ ಆಗ್ತಾ ಇದೆ. ನೋಡಿ, ಈ ಟ್ರೇಡ್ ತೊಗೊಂಡಿದ್ದು ನಾವು ಯಾವಾಗ 10 ಗಂಟೆ ಸುಮಾರಿಗೆ. ಈಗ ಎಷ್ಟಾಗಿದೆ ಟೈಮು 10:48. ಅಂದರೆ ಒಂದು 3/4 ಗಂಟೆಯಲ್ಲಿ ನಮಗೆ 4,000 ಪ್ರಾಫಿಟ್ ಬರ್ತಾ ಇದೆ. ಇದಕ್ಕೆ ನಾನು ಯೂಸ್ ಮಾಡಿರೋ ಕ್ಯಾಪಿಟಲ್ ಇದೆಯಲ್ಲ 2 ಲಕ್ಷ. ನೋಡಿ, 2 ಲಕ್ಷ ಇನ್ವೆಸ್ಟ್ ಮಾಡಿ ನಿಮಗೆ 4,000 ಸಿಗುತ್ತೆ ಅಂದರೆ ಈಸಿಯಾಗಿ ನಾವು ತೊಗೋಬೋದು. ಎಷ್ಟು, ಬರೀ 3/4 ಗಂಟೆಗೆ. ಅಟ್ ದ ಸೇಮ್ ಟೈಮ್ ಈ ಟ್ರೇಡಲ್ಲಿ ತುಂಬಾ ಕಡಿಮೆ ರಿಸ್ಕ್ ಇತ್ತು. ನಿಮಗೆ ಈ ಆರ್ಡ್ರ್ಗಳ್ನು ತೋರಿಸ್ತೀನಿ. ನೋಡಿ, ಆರ್ಡ್ರ್ ನೋಡಿ ಯಾವಾಗ ಎಕ್ಸಿಕ್ಯೂಟ್ ಮಾಡಿದ್ದೀನಿ. ಫಸ್ಟ್ ಬಂದುಬಿಟ್ಟು 9:53ಕ್ಕೆ, ನೆಕ್ಸ್ಟ್ ಬಂದುಬಿಟ್ಟು 10 ಗಂಟೆಗೆ. ಸೊ ನೀವು ಇದು 2 ಆರ್ಡ್ರ್ ಏನಕ್ಕಿದೆ ಅಂತ ಯೋಚನೆ ಮಾಡ್ಬೋದು. ನೋಡಿ, ನಾನು ಹಾಫ್ ಆಫ್ ದ ಕ್ವಾಂಟಿಟಿ 1 ಲಕ್ಷದ್ದು ಫಸ್ಟ್ ಎಕ್ಸಿಕ್ಯೂಟ್ ಮಾಡಿದೆ. ಅದಾಗಿ ಒಂದು 7-8 ನಿಮಿಷಕ್ಕೆ ನೆಕ್ಸ್ಟ್ ಎಕ್ಸಿಕ್ಯೂಟ್ ಮಾಡಿದೆ. ಓಕೆ, ಸೇಮ್ ಸ್ಟ್ರಾಟಜಿನೇ 2 ಸತಿ ಎಕ್ಸಿಕ್ಯೂಟ್ ಮಾಡಿದೆ ಅರ್ಧ ಕ್ವಾಂಟಿಟಿನಲ್ಲಿ. ಹಾಗಾಗಿ ನಾನು 2 ಆರ್ಡ್ರನ್ನ ಪಂಚ್ ಮಾಡಿದ್ದೀನಿ. ಸೊ ಈಗ ನೋಡಿ, ಟೋಟಲಿ 4,000 ಸಮಥಿಂಗ್ ಇದೆ. ನಾನು ಓವರ್ ಆಲ್ ಪ್ರಾಫಿಟ್ ಬಂದುಬಿಟ್ಟು 5,000 ಇದೆ. ನಾನು ಇದನ್ನು ಖಂಡಿತವಾಗೂ ಕ್ಲೋಸ್ ಮಾಡ್ಬೋದು. ವಿ ಗಾಟ್ ಎ ಡೀಸೆಂಟ್ ರಿಟರ್ನ್. ಆರ್ ಎಲ್ಸ್ ವಿ ವಿಲ್ ವೆಯ್ಟ್ ಫಾರ್ ಅನದರ್ 5 ಮಿನಿಟ್ಸ್. ಓಕೆ, ಸಿ ಮಾರ್ಕೆಟ್ ಮೇಲ್ಗಡೆ ಹೋಗ್ತಾ ಇದೆಯೋ ಅಲ್ಲೇ ಸ್ಟೇಬಲ್ ಆಗ್ತಾ ಇದೆಯೋ ಅದನ್ನು ಡಿಸೈಡ್ ಮಾಡಿಕೊಂಡು ನಾವು ಕ್ಲೋಸ್ ಮಾಡ್ಕೋಬೋದು. ಓಕೆ, ನಾವೀಗ ತೊಗೊಂಡಿದ್ದೀವಲ್ಲ ಫಿನ್ ನಿಫ್ಟಿ ಟ್ರೇಡ್ನ, ಅದನ್ನು ನಾನು ಆಪ್ಸ್ಟ್ರಾದಲ್ಲಿ ಹಾಕಿದ್ದೀನಿ. ಏನಕ್ಕೆ ಅಂದರೆ ನಿಮ್ಗೆ ಆಪ್ಸ್ಟ್ರಾದಲ್ಲಿ ಹಾಕಿರೋ ಒಂದು ಕ್ಲಿಯರ್ ಅಂಡರ್ಸ್ಟ್ಯಾಂಡಿಂಗ್ ಬರುತ್ತೆ ಯಾವ ಥರ ಕಾಣುತ್ತೆ ಅಂತ. ಇಲ್ಲಿ ನೋಡ್ಬೋದು, ನಮ್ಮ ಪೇ ಆಫ್ ಡಯಾಗ್ರಾಮ್ ಬಂದುಬಿಟ್ಟು ಈ ಥರ ಇದೆ. ನಮಗೆ ಮಾರ್ಕೆಟ್ ಏನಾದ್ರು ಕೆಳಗಡೆ ಹೋದರೆ ತುಂಬ ಕಡಿಮೆ ಲಾಸ್ ಇದೆ, ತುಂಬ ಚಿಕ್ಕ ಲಾಸು. ಅದು ಲಾಸ್ ಯಾವಾಗ ಆಗುತ್ತೆ, 3 ಗಂಟೆಗೆ ಆಗುತ್ತೆ. ಅಲ್ಲೇವರೆಗೂ ನಮಗೆ ಲಾಸ್ ಆಗಲ್ಲ. ಸೊ ನಮಗೆ ಮ್ಯಾಕ್ಸಿಮಮ್ ಲಾಸ್ ಇರೋದು 11,000 ಇದೆಯಲ್ಲ, ಇಲ್ಲಿ ಆಗಬೇಕು. ಸೊ ಇಲ್ಲಿಗೆ ಆಗಬೇಕು ಅಂದರೆ ಮಾರ್ಕೆಟ್ ಹ್ಯಾಸ್ ಟು ಗೋ ಥ್ರೂ ದಿಸ್. ಓಕೆ, ಇಲ್ಲಿ ಬಂದಾಗ ನಮಗೆ ಡೀಸೆಂಟ್ ಪ್ರಾಫಿಟ್ ಆಗಿರುತ್ತಲ್ಲ, ಅದನ್ನು ಯೂಸ್ ಮಾಡಿಕೊಂಡು ನಾವು ಕಟ್ ಮಾಡ್ತೀವಿ. ಓಕೆ, ಸೊ ದಿಸ್ ಈಸ್ ದ ಲಾಜಿಕ್. ಆದರೆ ಇದರಲ್ಲಿ ಏನು ಚಾಲೆಂಜಿಂಗ್ ಪಾರ್ಟ್ ಅಂದರೆ ಯಾವ ಸ್ಟ್ರೈಕ್ ಬೈ ಮಾಡಬೇಕು, ಯಾವ ಸ್ಟ್ರೈಕ್ ಸೆಲ್ ಮಾಡಬೇಕು, ಹಾಗೆ ನೆಕ್ಸ್ಟ್ ಯಾವ ಸ್ಟ್ರೈಕ್ನ ಬೈ ಮಾಡಬೇಕು, ಹಾಗೆ ನಾವು ಎಷ್ಟು ಡೆಬಿಟ್ ಕೊಡಬೇಕು. ಅಂದರೆ ಮಾರ್ಕೆಟ್ ಕೆಳಗಡೆ ಹೋದರೆ ನಮಗೆ ಎಷ್ಟು ಲಾಸ್ ಆಗುತ್ತೆ ಅದನ್ನು ನಮಗೆ ಗೊತ್ತಿರಬೇಕು. ಅಂದರೆ ನಾವು ಪಾಕೆಟಿಂದ ಎಷ್ಟು ದುಡ್ಡು ಕೊಡ್ತೀವಿ ಅದು ಗೊತ್ತಿರಬೇಕು. ಮಾರ್ಕೆಟು ಎಷ್ಟು ಫಾಸ್ಟಾಗಿ ಹೇಗೆ ಬಂದಾಗ ನಮಗೆ ಎಷ್ಟು ಪ್ರಾಫಿಟ್ ಆಗುತ್ತೆ ಅದನ್ನು ಗೊತ್ತಿರಬೇಕು. ಸೊ ಈ ಸ್ಟ್ರಾಟಜಿನಲ್ಲಿ ಬೇಸಿಕಲಿ ಈ ಸ್ಟ್ರಾಟಜಿ ಹೆಂಗೆ ವರ್ಕ್ ಆಗುತ್ತೆ ಅನ್ನೋದು ನಿಮ್ಗೆ ಐಡಿಯಾ ಇರಬೇಕು. ಆವಾಗ ನಿಮಗೆ ಇದರಲ್ಲಿ ಪ್ರಾಫಿಟ್ ಮಾಡೋದು ಈಸಿ. ಅಟ್ ದ ಸೇಮ್ ಟೈಮ್ ಅಡ್ಜಸ್ಟ್ಮೆಂಟ್ ಮಾಡೋದಿದೆಯಲ್ಲ, ಅಡ್ಜಸ್ಟ್ಮೆಂಟ್ ಮಾಡೋಕ್ಕೆ ಬಂದರೆ ಇನ್ನೂ ತುಂಬ ಚೆನ್ನಾಗಿರುತ್ತೆ. ಏನಕ್ಕೆ ಅಂದರೆ ನೋಡಿ, ಈಗ ಮಾರ್ಕೆಟ್ ಇದೆಯಲ್ಲ, ಈಗ ಬಂದಿದೆ ನಮಗೆ 4,000 ಚಿಲ್ಲರೆ ಪ್ರಾಫಿಟ್ ಆಗ್ತಿದೆಯಲ್ಲ, ನಾನು ಇದನ್ನು 0 ಲಾಸಿಗೆ ಕನ್ವರ್ಟ್ ಮಾಡ್ಕೋಬೋದು. ಖಂಡಿತವಾಗಿ ಇದನ್ನು 0 ಲಾಸ್ ಮಾಡ್ಕೋಬೋದು ಬೇಕು ಅಂದರೆ. ಆದರೆ ನನಗೆ ಅದರಲ್ಲಿ ಏನು ಇಂಟ್ರೆಸ್ಟ್ ಇಲ್ಲ. ನಾನು ಐ ಆಮ್ ಕ್ವೈಟ್ ಹ್ಯಾಪಿ ವಿತ್ ದಿಸ್ ಪ್ರಾಫಿಟ್. ಓಕೆ, ಇನ್ನೊಂದು ಮಾರ್ಕೆಟ್ ಇನ್ನೊಂದು ಅರ್ಧ ಗಂಟೆ ನೋಡಿಬಿಟ್ಟು ನಾನು ಕ್ಲೋಸ್ ಮಾಡೋ ಪ್ಲಾನ್ ಇದೆ. ಓಕೆ, ನೋಡಿ, ನಂದು ವರ್ಕ್ಶಾಪ್ ಇರುತ್ತಲ್ಲ, ಅದರಲ್ಲಿ ನಾನು ಸ್ಟ್ರಾಟಜಿಗಳನ್ನ ಇದೇ ಥರ ಹೇಳ್ಕೊಡ್ತೀನಿ. ಸೊ ಯಾವ ಸ್ಟ್ರಾಟಜಿ ಯಾವಾಗ ಡಿಪ್ಲೈ ಮಾಡಬೇಕು, ಹೇಗೆ ರನ್ ಆಗುತ್ತೆ, ಸೊ ಹೇಗೆ ಅಡ್ಜಸ್ಟ್ಮೆಂಟ್ ಮಾಡಬೇಕು, ದೀಸ್ ಆರ್ ದ ಥಿಂಗ್ಸ್ ಐ ಟೀಚ್ ಇನ್ ಮೈ ವರ್ಕ್ಶಾಪ್. ಓಕೆ, ನನ್ನ ವರ್ಕ್ಶಾಪಿಗೆ ಬಂದಿರ್ತಾರಲ್ಲ, ಮೋಸ್ಟ್ಲಿ ಅವರು ಈ ಥರ ಸ್ಟ್ರಾಟಜಿಗಳನ್ನ ಡಿಪ್ಲೈ ಮಾಡ್ತಾ ಇರ್ತಾರೆ. ಸೊ ಅವ್ರಿಗೆ ಗೊತ್ತಿದೆ ಯಾವ ಥರ ಹ್ಯಾಂಡಲ್ ಮಾಡೋದು ಅಂತ. ಸೊ ವಿ ವಿಲ್ ಸಿ ವಾಟ್ ವಿಲ್ ಹ್ಯಾಪನ್ ಇನ್ ದ ಮಾರ್ಕೆಟ್. ನೋಡಿ, ನಮ್ಮ ಫಿನ್ ನಿಫ್ಟಿ ಟ್ರೇಡ್ ಇತ್ತಲ್ಲ, ಇದನ್ನು ಕ್ಲೋಸ್ ಮಾಡಿದ್ದೀನಿ. ಸೊ ನಮಗೆ ಇದರಲ್ಲಿ 4,200 ರೂಪಾಯಿ ಪ್ರಾಫಿಟ್ ಆಗಿದೆ. ಇದು ನೋಡಿ, ರೆಕಾರ್ಡ್ ಮಾಡೋಕ್ಕಾಗಲಿಲ್ಲ. ಆ್ಯಕ್ಚುಲಿ ಕ್ಲೋಸ್ ಮಾಡಬೇಕಾದ್ರೆ ನಾನು ರೆಕಾರ್ಡ್ ಆನ್ ಮಾಡಿದ್ದೀನಿ ಅಂದ್ಕೊಂಡೆ, ಬಟ್ ಐ ಫಾರ್ಗಟ್ ಆನ್ ದಟ್. ಓಕೆ, ನೋಡಿ, ಇಲ್ಲೇ ರೌಂಡ್ ಸರ್ಕಲ್ ಮಾಡಿದ್ದೀನಲ್ಲ, ಈ ಏರಿಯಾದಲ್ಲಿ ನೋಡ್ಬೋದು. ನಾವು 11 ಗಂಟೆ 4 ನಿಮಿಷಕ್ಕೆ ಈ ಫಿನ್ ನಿಫ್ಟಿ ಟ್ರೇಡ್ ಎಲ್ಲ ಕ್ಲೋಸ್ ಮಾಡಿದ್ದೀನಿ. ನೋಡಿ, ಈ ಟ್ರೇಡ್ನ ಹೋಲ್ಡ್ ಮಾಡ್ಬೋದಾಯ್ತಾ, ಖಂಡಿತವಾಗೂ ಹೋಲ್ಡ್ ಮಾಡ್ಬೋದಾಗಿತ್ತು. ಆದರೆ ನಾನು ಪರ್ಸೆಂಟೇಜಲ್ಲಿ ಯೋಚನೆ ಮಾಡ್ತೀನಿ.
ನೋಡಿ ನಾವೀಗ 2 ಲಕ್ಷ ಇನ್ವೆಸ್ಟ್ ಮಾಡಿದ್ದೀವಿ. ಸೊ ನನಗೆ 4,000 ಬರ್ತಾ ಇದೆ, ಅಂದರೆ 2% ರಿಟರ್ನ್ ಬರ್ತಾ ಇದೆ. ಅದು ಎಷ್ಟು 1 ಅವರ್ ಟ್ರೇಡು. ಓಕೆ, ಸೊ ಮಾರ್ಕೆಟ್ ಕೆಳಗಡೆ ಬಂತು, ಮೇಲ್ಗಡೆ ಹೋಯಿತು, ತಿರ್ಗಾ ನಾನು ಅದನ್ನೆಲ್ಲ ಮ್ಯಾನೇಜ್ ಮಾಡ್ಕೊಂಡು ಕೂತ್ಕೋಬೇಕಾಗುತ್ತೆ. ಸೊ ಇನ್ಸ್ಟೆಡ್ ಆಫ್ ದಟ್ ಐ ಕ್ಯಾನ್ ಬುಕ್ ದ ಪ್ರಾಫಿಟ್. ಇಲ್ಲ ಅಂದರೆ ಇನ್ನೊಂದು ಏನು ಮಾಡ್ಬೋದಾಯಿತು ಅಂದರೆ ಪಾರ್ಷಿಯಲ್ ಬುಕ್ ಮಾಡೋದು, ಅಂದರೆ 50% ಆಫ್ ದ ಕ್ವಾಂಟಿಟಿನ ಬುಕ್ ಮಾಡಿ ನಾನು 50%ನ್ನು ನಾನು ಕ್ಯಾರಿ ಮಾಡ್ಬೋದಾಯಿತು. ಅದರಿಂದ ಏನಾಗ್ತಿತ್ತು ಅಂದರೆ ನನಗೆ ಮಾರ್ಕೆಟ್ ಏನಾದ್ರು ಮೇಲ್ಗಡೆ ಹೋದರೆ ಅದರಲ್ಲಿ ದೊಡ್ಡ ಪ್ರಾಫಿಟ್ ಆಗೋದು. ಎನಿವೇ ಐ ಆಮ್ ಹ್ಯಾಪಿ ವಿತ್ ದಿಸ್ ಟ್ರೇಡ್. ನೋಡಿ ಈ ಟ್ರೇಡಲ್ಲಿ ಮೇನ್ ಇಂಪಾರ್ಟೆಂಟ್ ಏನು ಅಂದರೆ ರಿಸ್ಕ್. ನಮ್ಮದು ರಿಸ್ಕ್ ಇದೆಯಲ್ಲ ಎಕ್ಸ್ಟ್ರೀಮ್ಲಿ ಚಿಕ್ಕದಿತ್ತು, ರಿಸ್ಕ್ ತುಂಬ ಕಡಿಮೆ ಇತ್ತು. ಹಾಗೆ ರಿವಾರ್ಡ್ ಇದೆಯಲ್ಲ, ರಿವಾರ್ಡ್ ಅಂದರೆ ನಮಗೆ ಆಗೋ ಪ್ರಾಫಿಟ್ ಇದೆಯಲ್ಲ ಅದು ಡೀಸೆಂಟ್ ಆಗಿತ್ತು. ಓಕೆ, ಮ್ಯಾಕ್ಸಿಮಮ್ ಪ್ರಾಫಿಟ್ ಬಂದುಬಿಟ್ಟು 28,000 ಇತ್ತು. ನಾನು ಆವಾಗಲೇ ಹೇಳಿದೆ ನಾನು ಅಷ್ಟೊಂದೆಲ್ಲ ಎಕ್ಸ್ಪೆಕ್ಟ್ ಮಾಡ್ತಾ ಇಲ್ಲ, ನಾನು ಹಾಕಿರೋ 2 ಲಕ್ಷಕ್ಕೆ ಒಂದು 2% ರಿಟರ್ನ್ ಬಂದರೆ ನಾನು ತೊಗೊತೀನಿ ಅಂತ. ಸೊ ದಟ್ ಈಸ್ ವಾಟ್ ವಿ ಡಿಡ್. ಓಕೆ, ನೀವು ಯಾವಾಗಲೂ ನೀವು ಪರ್ಸೆಂಟೇಜಲ್ಲಿ ಯೋಚನೆ ಮಾಡಿ. ಎರಡನೇದು ಬಂದುಬಿಟ್ಟು ರಿಸ್ಕ್ ಇರುತ್ತಲ್ಲ, ರಿಸ್ಕ್ ಕಡಿಮೆ ಇಟ್ಕೊಂಡು ಟ್ರೇಡ್ ಮಾಡಿ. ಈಗ ನೇಕೆಡ್ ಬೈಯಿಂಗು ನೇಕೆಡ್ ಸೆಲ್ಲಿಂಗ್ ಮಾಡಿದ್ರೆ ಏನಾಗುತ್ತೆ ಅಂದರೆ ಇಮಿಡಿಯೇಟ್ಲಿ ನಿಮಗೆ ಪ್ರಾಫಿಟ್ ಬರ್ಬೋದು, ಇಮಿಡಿಯೇಟ್ಲಿ ಲಾಸ್ ಆಗ್ಬೋದು. ನೇಕೆಡ್ ಬೈಯಿಂಗು ನೇಕೆಡ್ ಸೆಲ್ಲಿಂಗಲ್ಲಿ ಪೊಸಿಷನ್ನ ಹೋಲ್ಡ್ ಮಾಡೋದಕ್ಕಾಗಲ್ಲ, ಸ್ಟಾಪ್ ಲಾಸು ಕಟ್ ಆಗಿಬಿಡುತ್ತೆ. ಆದರೆ ನಾವು ಈ ಥರ ಸ್ಟ್ರಾಟಜಿ ಮಾಡೋದ್ರಿಂದ ಏನಾಗುತ್ತೆ ಅಂದರೆ ನಮ್ಮ ಪೊಸಿಷನ್ನ ಹೋಲ್ಡ್ ಮಾಡ್ಬೋದು. ನಮಗೆ ಯಾವಾಗ ಪ್ರಾಫಿಟ್ ಬರುತ್ತಲ್ಲ ಆ ಟೈಮಲ್ಲಿ ನಾವು ಎಕ್ಸಿಟು ಕೂಡ ಆಗ್ಬೋದು. ಓಕೆ, ಬೇಸಿಕಲಿ ಇದರಲ್ಲಿ ರಿಸ್ಕ್ ಕಡಿಮೆ ಇರುತ್ತೆ. ನೋಡಿ ಈಗ ನಿಫ್ಟಿದು ರೇಷಿಯೋ ಸ್ಪ್ರೆಡ್ ಇದೆಯಲ್ಲ, ಐ ಆಮ್ ಥಿಂಕಿಂಗ್ ವಾಟ್ ಶುಡ್ ಐ ಡೂ. ಓಕೆ, ಸೊ ನೋಡಿ ಇದರಲ್ಲಿ ನನಗೆ 1000 ಸಮಥಿಂಗ್ ಪ್ರಾಫಿಟ್ ಆಗ್ತಾ ಇದೆ. ಇದು ಮಾರ್ಕೆಟ್ ನಿನ್ನೆ ಕ್ಲೋಸ್ ಆಗೋ ಸಮಯದಲ್ಲಿ ತೊಗೊಂಡಿದೆ. ನೋಡಿ ಈಗ ಏನಾದ್ರು ಮಾರ್ಕೆಟ್ ಇನ್ನೊಂದು ಸ್ವಲ್ಪ ಮೇಲೆ ಹೋದರೆ ನಾನು ಇದನ್ನು ಕ್ಲೋಸ್ ಮಾಡೋ ಪ್ಲ್ಯಾನ್ ಇದೆ. ಸೊ ಬೇಸಿಕಲಿ ನಮಗೊಂದು 5,500 ರೂಪಾಯಿ ಪ್ರಾಫಿಟ್ ಆಗ್ತಾಯಿದೆ ಇವತ್ತು. ಈಗ ಸಮಯ ಬಂದುಬಿಟ್ಟು 11 ಗಂಟೆ 20 ನಿಮಿಷ ಆಗಿದೆ. ನೋಡಿ ನಮ್ಮ ನಿಫ್ಟಿ ಟ್ರೇಡ್ ಇತ್ತಲ್ಲ ಇದನ್ನು ನಾನು ಕ್ಲೋಸ್ ಮಾಡ್ತಾ ಇದ್ದೀನಿ. ಸೊ ಫಾರ್ ದಟ್ ಐ ಆಮ್ ಯೂಸಿಂಗ್ ಎ ಬ್ಯಾಸ್ಕೆಟ್ ಆರ್ಡರ್. ನೋಡಿ ಬ್ಯಾಸ್ಕೆಟ್ ಆರ್ಡ್ರಲ್ಲಿ 2 ಆರ್ಡರ್ಗಳನ್ನ ಒಂದೇ ಸತಿ ಎಕ್ಸಿಕ್ಯೂಟ್ ಮಾಡ್ತೀವಿ. ಅದರಿಂದ ಏನಾಗುತ್ತೆ ಅಂದರೆ ನಮಗೆ ಪ್ರೈಸಲ್ಲಿ ಡಿಫ್ರೆನ್ಸಿಯೇಷನ್ ಇರಲ್ಲ. ಸೊ ದಟ್ ಈಸ್ ವಾಟ್ ಐ ಆಮ್ ಗೋನಾ ಡೂ. ನೋಡಿ ನಮ್ಮ 2 ಟ್ರೇಡ್ಗಳು ಕ್ಲೋಸ್ ಆದವು. ಒಂದು ರೇಷಿಯೋ ಸ್ಪ್ರೆಡ್ ಇದ್ದಿದ್ದು ನಿನ್ನೆ ಮಾರ್ಕೆಟ್ ಕ್ಲೋಸ್ ಆಗಬೇಕಾದ್ರೆ ನಿಫ್ಟಿನಲ್ಲಿ ತೊಗೊಂಡಿದ್ವಿ. ಈ ಫಿನ್ ನಿಫ್ಟಿ ಬಂದುಬಿಟ್ಟು ಇಂಟ್ರಾಡೇನಲ್ಲಿ ತೊಗೊಂಡಿದ್ವಿ. ಸೊ ನಮಗೆ 5,368 ರೂಪಾಯಿ ಪ್ರಾಫಿಟ್ ಆಗಿದೆ. ಸೊ ದಟ್ ಈಸ್ ಎ ಗುಡ್ ರಿಟರ್ನ್ಸ್ ಕನ್ಸಿಡರಿಂಗ್ ನಾವು ಇನ್ವೆಸ್ಟ್ ಮಾಡಿರೋದಕ್ಕೆ. ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ. ಹಾಗೆ ನಿಮಗೆ ಇಂಟ್ರಾಡೇನಲ್ಲಿ ಪೊಸಿಷನಲ್ಲಿ ಯಾವ ಥರ ನಾವು ಟ್ರೇಡ್ಗಳನ್ನ ಸ್ಟ್ರಕ್ಚರ್ ಮಾಡ್ಕೋಬೇಕು ಅನ್ನೋದು ಅರ್ಥ ಆಗಿದೆ ಅಂದ್ಕೊತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.